ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಎಲಿಜಿಬಿಲಿಟಿ ಲಿಸ್ಟ್ ಬಿಡುಗಡೆ ಆಗಿದೆ ಹಾಗೂ ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟ್ ಏನು ಅನೌನ್ಸ್ ಆಗಿತ್ತು ಆಲ್ರೆಡಿ, ಅದು ಈಗ ಕನ್ಫರ್ಮ್ ಆಗಿದೆ. ಸೊ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ನಾವಿಲ್ಲಿ ಕರ್ನಾಟಕ ಹೈಕೋರ್ಟ್ನ ವೆಬ್ಸೈಟಲ್ಲಿ ನೋಡೋದಾದರೆ ವಿ ಕ್ಯಾನ್ ಸಿ ದಿಸ್ ಇಂಟಿಮೇಷನ್ ಲೆಟರ್ 22 ಅಂದರೆ ನಿನ್ನೆ ಈ ಒಂದು ಇಂಟಿಮೇಷನ್, ಈ ನೋಟಿಫಿಕೇಷನ್ ಇಂಟಿಮೇಷನ್ ಅಂತ ಹೇಳ್ಬೋದು, ಇದು ಬಂದಿರುವಂಥದ್ದು. ಸೊ ಏನಂತಂದರೆ, ಇಟ್ ಈಸ್ ಹಿಯರ್ ಬೈ ಇನ್ಫಾರ್ಮ್ ದ್ಯಾಟ್ ದ ಕ್ಯಾಂಡಿಡೇಟ್ಸ್ ಆಸ್ ಪರ್ ಅನೆಕ್ಷರ್ A, B ಆ್ಯಂಡ್ C ಆರ್ ಎಲಿಜಿಬಲ್ ಟು ಅಪಿಯರ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್. ಸೊ ಎಲಿಜಿಬಿಲಿಟಿ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅನೆಕ್ಷರ್ A, ಅನೆಕ್ಷರ್ B ಮತ್ತು ಅನೆಕ್ಷರ್ C ಅಂತ ಹೇಳಿ 3 ಅನೆಕ್ಷರ್ಗಳನ್ನು ಕೊಟ್ಟಿದ್ದಾರೆ. ಸಮಥಿಂಗ್ ರಿಲೇಟಿಂಗ್ ಟು ಯಾವ್ಯಾವ ಸೆಂಟರ್ಗಳಲ್ಲಿ ಅವರು ಕೂತ್ಕೊಳ್ಬೋದು ಹೇಳುವಂಥ ಆಧಾರದ ಮೇಲೆ. ಸೊ 3 ಸೆಂಟರ್ಗಳಲ್ಲಿ ಎಕ್ಸಾಮ್ಗೆ ಅಪಿಯರ್ ಆಗಬಹುದು. ಒಂದು ಬೆಂಗಳೂರು, ಒಂದು ಧಾರವಾಡ, ಒಂದು ಕಲಬುರಗಿ. ಸೊ ಯಾವ್ಯಾವ ಸೆಂಟರ್ ಅಂತ ಕೊಟ್ಟಿದ್ದಾರೆ ಅದರಲ್ಲೇ ಅವರು ಎಲಿಜಿಬಲ್ ಆಗ್ತಾರೆ ಕೂತ್ಕೊಳ್ಳಿಕ್ಕೆ. ಹಾಲ್ ಟಿಕೆಟ್ ಇನ್ನೂ ರಿಲೀಸ್ ಆಗಬೇಕು, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಲಿಂಕಲ್ಲಿ ನೀಡ್ತಾರೆ ಅಂತ ಹೇಳಿ ಹೈಕೋರ್ಟಲ್ಲಿ ತಿಳಿಸ್ಕೊಟ್ಟಿದೆ. ಸೊ ಎಕ್ಸಾಮ್ ಡೇಟ್ ಯಾವಾಗ? ಅಕ್ಟೋಬರ್ 11 ಮಧ್ಯಾಹ್ನ 3ರಿಂದ 5 ಗಂಟೆ ತನಕ. ಸೊ 2 ಅವರ್ಸ್ ಅಂತ ಹೇಳಿ ಹೇಳ್ಬೋದು, ಶನಿವಾರ ಆಗಿರುವಂಥದ್ದು. ಸೊ ಈ ಡೇಟ್ ಆಲ್ರೆಡಿ ಕನ್ಫರ್ಮ್ ಆಗಿತ್ತು. ಬಟ್ ಎಲಿಜಿಬಿಲಿಟಿ ಲಿಸ್ಟ್ನ ವೆದರ್ ವಿ ಆರ್ ಎಲಿಜಿಬಲ್ ಆರ್ ನಾಟ್ ಹೇಳುವಂಥದ್ದು ತುಂಬ ಜನರಿಗೆ ಕನ್ಫ್ಯೂಷನ್ ಇತ್ತು. ಯಾಕೆಂದರೆ ಅಪ್ಲಿಕೇಶನ್ ಫೈಲ್ ಮಾಡುವಾಗ ಕೆಲವೊಂದೆಲ್ಲ ಅಕ್ಸೆಪ್ಟ್ ಆಗಿದೆಯಾ ಇಲ್ವಾ ಹೇಳುವಂಥ ಬೇರೆ ಡೌಟ್ಸ್ಗಳಿತ್ತು. ಕೆಲವೊಂದು ಫೀಸ್ ಕಟ್ಟದೆ ಕೆಲವೊಂದು ರಿಜೆಕ್ಟ್ ಆಗಿರೋ ಸಂಭವ ಇರುತ್ತೆ. ಸೊ ಫಸ್ಟ್ ಎಲಿಜಿಬಿಲಿಟಿ ಚೆಕ್ ಮಾಡಲಿಕ್ಕೆ ನೀವು ಹೈಕೋರ್ಟ್ ವೆಬ್ಸೈಟಲ್ಲಿ ಚೆಕ್ ಮಾಡಿ. ಹಿಯರ್ ಐ ಹ್ಯಾವ್ ಗಾಟ್ ಒನ್. ಈ ನೋಟಿಫಿಕೇಷನ್ನ ನಾನು ಜಸ್ಟ್ ಐ ವಾಂಟ್ ಟು ಸಿ ಹಿಯರ್, ಆಯಿತಾ? ಸೊ ಇಲ್ಲಿ ಸ್ಟಾರ್ಟಿಂಗ್ ನೋಡಿದ್ರೆ ನೋಡಿ 233 ಪೇಜಸ್ಗಳು ಇದರಲ್ಲಿ ಇರುವಂಥದ್ದು. ಸೊ ಇಟ್ ಈಸ್ ನಾಟ್ ಈಸಿ. ಸೊ ತುಂಬ ಜನರಿಗೆ ರಾಂಗ್ ಆಗಿ ಕೆಲವೊಂದು ಭಾವಿಸ್ತಾರೆ ಅಂದರೆ ಅವರು ಹೀಗೆ ಜಸ್ಟ್ ಹುಡುಕ್ತಾ ಇರ್ತಾರೆ, ಅವರಿಗೆ ಇದೇ ಸಿಗೋದಿಲ್ಲ, ತಮ್ಮ ಹೆಸರೇ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ತಮ್ಮ ಹೆಸರು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇರಲಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡಿರ್ಬೋದು. ಅಥವಾ ಆ್ಯಕ್ಚುಲಿ ಅವರ ಹೆಸರು ಎಲಿಜಿಬಲ್ ಆಗಿರಲಿಕ್ಕಿಲ್ಲ ಬಿಕಾಸ್ ಆಫ್ ಸಮ್ ಈ ಟೆಕ್ನಿಕಲ್ ರೀಸನ್ಸ್ ಕಾರಣದಿಂದ. ಸೊ ಅದು ಕೂಡ ನೋಟಿಫಿಕೇಷನ್ ಅಥವಾ ಮೆಸೇಜ್ ಬಂದಿರ್ಬೋದು ನಿಮ್ಮ ಮೆಸೇಜ್ಗೆ ಅಥವಾ ಇಮೇಲ್ಗೆ ಕೂಡ, ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಹೇಳುವಂಥ ಒಂದು ಮೆಸೇಜಸ್ ಕೆಲವೊಂದು ಅಪ್ಲಿಕೆಂಟ್ಸ್ಗಳಿಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೇನೆ, ಇಫ್ ದೇ ಆರ್ ನಾಟ್ ಎಲಿಜಿಬಲ್ ಆಲ್ಸೋ, ಆಗಳು ಕೂಡ ಯು ಆರ್ ಗೆಟಿಂಗ್ ದ ಮೆಸೇಜ್ ದ್ಯಾಟ್ ಲೈಕ್ ಯು ಆರ್ ನಾಟ್ ಪೇಡ್ ದ ಫೀಸ್, ಅದಕ್ಕೋಸ್ಕರ ರಿಜೆಕ್ಟ್ ಆಗಿದೆ. ಸೊ ಈ ರೀತಿ ಕೆಲವೊಂದು ರೀಸನ್ಸ್ಗಳಿಗೆ ರಿಜೆಕ್ಟ್ ಆಗಿದೆ ಹೇಳುವಂಥದ್ದನ್ನು ಯು ಮೇ ಗೆಟ್ ಇಟ್ ಇನ್ ಯೋರ್ ಮೊಬೈಲ್ ಆರ್ ಇಮೇಲ್. ಮೊಬೈಲಲ್ಲಿ ಯಾವ ನಂಬರ್, ರಿಜಿಸ್ಟರ್ ನಂಬರ್ ಕೊಟ್ಟಿದ್ದೀರಿ ಅದ್ರ ಪ್ರಕಾರ. ಆದರೂ ಒಂದೇ ಸಲ ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನು ಈ ರೀತಿ ಚೆಕ್ ಮಾಡಿ. ಯಾಕೆಂದರೆ ಇಟ್ಸ್ ಅ ವೆರಿ ಹ್ಯೂಜ್ ಪೇಜ್, ಆಯಿತಾ? ನಾವು ನೋಡಿದ್ರೆ 10,060 ಜನ ಅಪ್ಲಿಕೆಂಟ್ಸ್ ಇದ್ದಾರೆ. ತುಂಬ ಕ್ವೈಟ್ ಅ ಹ್ಯೂಜ್ ನಂಬರ್ ಕಂಪೇರ್ ಟು ನಮ್ಮ ಪ್ರೀವಿಯಸ್ ಇಯರ್ಸ್ಗಿಂತ. ಸೊ ಇದಕ್ಕೆ ಬೇರೆ ಕಾರಣ ಇದೆ. ಒಂದೆರಡು ವರ್ಷದಿಂದ ಎಕ್ಸಾಮ್ ಕಂಡಕ್ಟ್ ಆಗಲಿಲ್ಲ. ಸೊ ಹೊಸ ಗ್ರ್ಯಾಜುಯೇಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಪ್ಲಸ್ ಏಜ್ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ ಈ ಸಲ. ಅದಕ್ಕೋಸ್ಕರ ಕೂಡ ನಂಬರ್ ಆಫ್ ಅಪ್ಲಿಕೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪ್ಲಸ್ ಮುಂದಿನ ವರ್ಷದಿಂದ ಆ 3 ವರ್ಷದ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಇರೋ ಕಾರಣಕ್ಕೋಸ್ಕರ ಈ ಸಲ ತುಂಬ ಫ್ರೆಶ್ ಗ್ರ್ಯಾಜುಯೇಟ್ಸ್ಗಳು ಅಪ್ಲೈ ಮಾಡಿದ್ದಾರೆ. ಅದಕ್ಕೂ ಕೂಡ ಈ ಸಂಖ್ಯೆ ಜಾಸ್ತಿ ಆಗಿದೆ, ಆಯಿತಾ? ಸೊ ನಿಮ್ಮ ಹೆಸರು ಇಷ್ಟು 10,000 ಲಿಸ್ಟಲ್ಲಿ ಹುಡುಕುವಂಥದ್ದು ಅಂದರೆ ಸುಲಭ ಅಲ್ಲ, ಸ್ಕಿಪ್ ಆಗುತ್ತೆ. ಅದಕ್ಕೋಸ್ಕರ ಯು ಮೇ ಬಿ ನೋಯಿಂಗ್, ಬಟ್ ಸ್ಟಿಲ್ ಕೆಲವರಿಗೆ ಗೊತ್ತಿಲ್ಲದಿದ್ದರೆ ನೀವು ಸರ್ಚ್ ಆಪ್ಷನಲ್ಲಿ ನಿಮ್ಮ ಹೆಸರನ್ನು ಹುಡುಕಿ. ಸರ್ಚ್ ಅಂದರೆ ಈಗ ಇದು ಮೈಕ್ರೋಸಾಫ್ಟ್ ಎಡ್ಜ್ ಅಥವಾ ನೀವು PDF ಅಲ್ಲಿ ಅಡೋಬ್ ಅಕ್ರೋಬ್ಯಾಟ್ PDF ಅಲ್ಲಿ ಹುಡುಕ್ತಾ ಇದ್ದರೆ Control F ಅಂತ ಹೇಳುವಂಥ ಶಾರ್ಟ್ಕಟ್ಟಲ್ಲಿ ಇದು ಮಾಡಿದರೆ ಆವಾಗ ಇಲ್ಲಿ ಈ ರೀತಿ ಸರ್ಚ್ ಬಟನ್ ಕಾಣುತ್ತೆ, ಆಯಿತಾ? ಅಲ್ಲಿ ನಿಮ್ಮ ಹೆಸರನ್ನ ಕ್ಲಿಕ್ ಮಾಡಿ. ಯಾವುದೇ PDF ಬ್ರೌಸರಲ್ಲಿ ನೀವು ಚೆಕ್ ಮಾಡಿದ್ರು, ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಬೋದು, ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡ್ಬೋದು. ಈಗ ಉದಾಹರಣೆಗೆ ಅಪರ್ಣಾ ಅಂತ ನನ್ನ ಹೆಸರನ್ನೇ ನಾನು ಅಪ್ಲೈ ಮಾಡಲಿಲ್ಲ, ಆದರೆ ಅದೇ ಹೆಸರಿನವರು ಅಪ್ಲೈ ಮಾಡಿರ್ಬೋದಲ್ಲ. ಜಸ್ಟ್ ಫಾರ್ ಎ ರ್ಯಾಂಡಮ್ ಇದಕ್ಕೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನು ಕೊಡ್ತಾ ಇದ್ದರೆ ಇಲ್ಲಿ ಒಂದೇ ಸಲ ಇಮಿಡಿಯೇಟ್ ಬರೋದಿಲ್ಲ, ಯಾಕೆಂದರೆ ಎಂಟೈರ್ದು ಸರ್ಚ್ ಆಗಬೇಕಲ್ವಾ. ಸೊ ಇಮಿಡಿಯೇಟ್ಲಿ ಒಂದೇ ಸಲ ತೋರಿಸೋದಿಲ್ಲ. ಸೊ ಸ್ವಲ್ಪ ಹೊತ್ತು ಕಾಯಿರಿ, ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಈಗ 3 ಇದು ಸರ್ಚ್ ಲಿಸ್ಟ್ ಬಂತು. ಸೊ ಆವಾಗ ನೀವೇನು ಮಾಡಬೇಕು, ಅಲ್ಲಿ ಇದಿರ್ಬೋದು ಅಥವಾ ಇಲ್ಲಿ ಹೀಗೆ 2 ಅದು ನೆಕ್ಸ್ಟ್ ಅಂದರೆ ನಮ್ಮ ಹೆಸರು ಯಾವುದು ಅಂತ ಹೇಳಿ ನಾವು ಚೆಕ್ ಮಾಡ್ಕೊಳ್ಬೇಕು, ಆಯಿತಾ? ಸೊ ಅದಕ್ಕೋಸ್ಕರ ಒಂದೇ ಸಲ ಕನ್ಕ್ಲೂಷನ್ ಬರಬೇಡಿ ನಮ್ಮ ಹೆಸರು ಇಲ್ಲ ಅಂತ ಹೇಳುವಂಥದ್ದು. ಯಾಕೆಂದರೆ ಬೆಳಗಿಂದ ನಾನು ಕೆಲವೊಂದು ವಿದ್ಯಾರ್ಥಿಗಳ ಇದನ್ನು ನೋಡ್ತಾ ಇದ್ದೆ, ಮೆಸೇಜಸ್ ಅಥವಾ ಕಾಲ್ ಮಾಡಿ ಹೇಳ್ತಿದ್ರು ನಮ್ಮ ಹೆಸರು ಬರಲಿಲ್ಲ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಅಂತ ಹೇಳಿ. ಒಂದು ವೇಳೆ ಇಫ್ ಯು ಆರ್ ಸೋ ಶ್ಯೂರ್, ಒಂದ್ಸಲ ಹೀಗೆ ಈ ರೀತಿ ಮೆಥಡಲ್ಲಿ Control F ಹಾಕಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಅಥವಾ ನಿಮ್ಮ ನಂಬರ್ ಇದ್ದರೆ, ಎಕ್ಸಾಕ್ಟ್ ನಂಬರ್, ಈ ಹೈಕೋರ್ಟ್ ನಂಬರ್ ಇರತ್ತಲ್ಲ ಅಪ್ಲಿಕೇಶನ್ ನಂಬರು, ಆ ನಂಬರ್ ಹಾಕಿ ಚೆಕ್ ಮಾಡಿ. ಯಾಕೆಂದರೆ ಇದೇ ನಂಬರ್ ಪ್ರಕಾರ ಹೋಗಲಿಕ್ಕಿಲ್ಲ. ಯಾಕೆಂದರೆ ಇದಿರತ್ತಲ್ಲ
ಸೆಂಟರ್ ವೈಸ್ ಚೇಂಜ್ ಆಗುತ್ತೆ. ಸೊ ಈಗ 79 ಹೇಳುವಂಥದ್ದು ಬೇರೆ ಯಾವುದೋ ಇದರಲ್ಲಿ ಇರ್ಬೋದು, 80 ಇದೆ. ಸೊ 79 ಹೇಳುವಂಥ ಇರೋರು ದೇ ಮೇ ಥಿಂಕ್ ದ್ಯಾಟ್ ನಮ್ಮ ಹೆಸರು ಇಲ್ಲ ಅಂತ ಹೇಳುವಂಥ ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲ ಕೂಲಂಕುಷವಾಗಿ ಚೆಕ್ ಮಾಡಿ ಆಮೇಲೂ ಇಲ್ಲ ಅಂತ ಅಂದರೆ ಯಾಕೆ ರೀಸನ್ ಅಂತ ಹೇಳಿ ನೀವು ನಿಮ್ಮ ಇಮೇಲ್ ಅಥವಾ ಮೆಸೇಜ್ ಬಂದಿದ್ದರೆ ಆವಾಗ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ ವಿಚ್ ಐ ವಾಂಟೆಡ್ ಟು ಟೆಲ್ ಯು ವೈಲ್ ಈ ನಿಮ್ಮ ಹೆಸರು ಎಲಿಜಿಬಿಲಿಟಿ ಲಿಸ್ಟನ್ನು ಇದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ, ನೀವು ಎಕ್ಸಾಮ್ ತಯಾರಿಗೆ ಪ್ರಾರಂಭ ಮಾಡಿರ್ತೀರಿ ಹಾಗೂ ಇನ್ನೂ ಸೀರಿಯಸ್ ಆಗಿ ಮಾಡಲೇಬೇಕು. ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಈ ಸಲ 10,000 ಜನ, ಓಕೆ, ಲಾಸ್ಟ್ ನಂಬರ್ ನೋಡಿದ್ರೆ ನಮ್ಗೆ ಎಷ್ಟು ಜನ ಅಪ್ಲಿಕೆಂಟ್ಸ್ ಹೇಗೆ ಗೊತ್ತಾಗುತ್ತೆ, ಸುಮಾರು 10,000 ಜನ ಅಪ್ಲಿಕೆಂಟ್ಸ್ ಇದ್ದಾರೆ, 10,060 ಜನ. ಸೊ ಮೊದಲಾದರೆ ಈಗ ಹೊಸ ಚೇಂಜ್ ಅದು ಇಂಟ್ರೊಡ್ಯೂಸ್ ಆಗಿರುವಂಥದ್ದು, ಮೊದಲಾದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿತ್ತು ಇದನ್ನು ತಿಳ್ಕೊಳ್ಳಿಕ್ಕೆ ನೀವು ಒರಿಜಿನಲ್ ನೋಟಿಫಿಕೇಷನ್ ಇದೆಲ್ಲ, ಒರಿಜಿನಲ್ ನೋಟಿಫಿಕೇಷನ್ ಫೆಬ್ರವರಿ 10ಕ್ಕೆ ನೋಟಿಫೈ ಆಗಿರುವಂಥ ನೋಟಿಫಿಕೇಷನ್, ಅದನ್ನು ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೋಡಿ ಎಷ್ಟು ಪೋಸ್ಟ್ಗಳು ಕರೆದಿದ್ದಾರೆ, 158 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಎಷ್ಟು ನಂಬರ್ ಆಫ್ ಪೋಸ್ಟ್ ಇಸ್ 158 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಪಾಸಿಂಗ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, SC ST ಮತ್ತು ಬೆಂಚ್ ಮಾರ್ಕ್ ಡಿಸೇಬಲ್ ಕ್ಯಾಟಗರಿ ಅವರಿಗೆ 50 ಮಾರ್ಕ್ಸ್ ಪಾಸ್ ಆದರೆ ಸಾಕು. ಪ್ಲಸ್ ಅದರ್ ಕ್ಯಾಟಗರೀಸ್ ಬೇರೆ ಎಲ್ಲ ಜನರಲ್ ಮೆರಿಟ್ ಕ್ಯಾಟಗರಿ 1 ಕ್ಯಾಟಗರಿ 2 ಅದೆಲ್ಲದೂ ಕೂಡ ಅವರಿಗೆಲ್ಲರೂ ಕೂಡ 60 ಮಾರ್ಕ್ಸ್ ಇಸ್ ದ ಪಾಸಿಂಗ್ ಮಾರ್ಕ್ಸ್. ಸೊ ಈ ರೂಲು ಇಲ್ಲಿ ತನಕ ಇತ್ತು, ಆಲ್ವೇಸ್ ಇಟ್ ವಾಸ್ ದೇರ್ ಮುಂಚಿಂದನೂ. ಸೊ 60 ಮಾರ್ಕ್ಸ್ ಪಾಸ್ ಆದರೆ ನಾವು ಮೇನ್ಸ್ ಎಕ್ಸಾಮ್ಸ್ ಬರಲಿಕ್ಕೆ ಎಲಿಜಿಬಲ್ ಆಗ್ತಿದ್ವಿ ಇಲ್ಲಿ ತನಕ. ಬಟ್ ಈಗ ಒಂದು ಕಟ್ ಆಫ್, ಇಲ್ಲಿ ಕಟ್ ಆಫ್ ಅಂತ ಹೇಳಿ ಕೊಟ್ಟಿಲ್ಲ, ಬಟ್ ಇಲ್ಲೊಂದು ಕ್ಲಾಸ್ ಇದೆ ನೋಡಿ, ಫ್ರಮ್ ಅಮಾಂಗ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ ಆಸ್ ಪರ್ ದಿ ಕ್ಲಾಸ್ 1 ಅಬೌವ್. ಸೊ ಇದ್ರ ಪ್ರಕಾರ ಯಾರ್ಯಾರು ಪಾಸ್ ಆಗ್ತಾರೆ, ಎಷ್ಟು, ಈಗ ಒಂದು 10,000 ಜನರಲ್ಲಿ ಒಂದು 5,000 ಜನ ಪಾಸ್ ಆಗ್ಬೋದು ಅಕಾರ್ಡಿಂಗ್ ಟು ದ್ಯಾಟ್ ಮಾರ್ಕ್ಸ್. 5,000 ಜನನೂ ಪಾಸ್ ಆಗ್ಬೋದು. ಬಟ್ 5,000ಕ್ಕೆ 5,000 ಜನವೂ ಕೂಡ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನೋಡಿ, ಓನ್ಲಿ ಸಚ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಸ್ ಇಸ್ ಈಕ್ವಲ್ ಟು 10 times ದ ನಂಬರ್ ಆಫ್ ವೇಕೆನ್ಸೀಸ್. ಸೊ ವೇಕೆನ್ಸಿ ಎಷ್ಟಿದೆ ಅದರ 10 ಪಟ್ಟು ಜನ ಮಾತ್ರ ಎಲಿಜಿಬಲ್ ಆಗ್ತಾರೆ. ಅಂದರೆ 158 ವೇಕೆನ್ಸೀಸ್ಗಳಿವೆ. ಸೊ ಅದರದ್ದು 10 ಪಟ್ಟು ಅಂತಂದರೆ ಏನು, 1,580 ಜನ ಮಾತ್ರ ಎಲಿಜಿಬಲ್ ಆಗ್ತಾರೆ. ಸೊ ಇಫ್ ಯು ವಾಂಟ್ ಟು ರೈಟ್ ಮೇನ್ಸ್ ಎಕ್ಸಾಮಿನೇಷನ್, ನೀವು ಈ 5,000ದಲ್ಲಿ ಒಳಗಿದ್ರೆ ಸಾಕಾಗೋದಿಲ್ಲ, ಇನ್ನು ಟಾಪ್. ಸೊ ಈ 5,000 ಹೇಗೆ 1 2 3 4 5 6 ಕಟ್ ಆಫ್ ಹೇಗೆ ನಿರ್ಧಾರ ಆಗುತ್ತೆ, ಯಾವಾಗಲೂ ಕಟ್ ಆಫ್ ಮಾರ್ಕ್ಸನ್ನು ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂತಂದರೆ ಫಸ್ಟಿಂದ 1, ಅದು ಇದ್ರ ಪ್ರಕಾರ ರಿಸರ್ವೇಷನ್ ಆ ಕ್ಯಾಟಗರಿ ವೈಸ್ ಆಗುತ್ತೆ, ಎಲ್ರಿಗೂ ಒಂದೇ ರೂಲ್ಸ್ ಅಲ್ಲ. ರಿಸರ್ವೇಷನ್ ಪ್ರಕಾರ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ನು ಅದ್ರ ಪ್ರಕಾರ ಕಟ್ ಆಫ್ ನಿರ್ಧಾರ ಆಗುತ್ತೆ. ಬಟ್ ಸ್ಟಿಲ್ 1 2 3 4 5 6 ಟಾಪ್ 1 ಬಂದವ್ರು ಇರ್ತಾರೆ, 3 ಬಂದವ್ರು ಇರ್ತಾರೆ. ಸೊ ಹಾಗೆ 5,000 ಜನನೂ ಪಾಸ್ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ 1,580 ಜನ, ಆ 1,580ನೇ ವ್ಯಕ್ತಿಗೆ ಮೇ ಬಿ ಹಿ ಮೈಟ್ ಹ್ಯಾವ್ ಗಾಟ್ 70 ಮಾರ್ಕ್ಸ್ ಸಿಕ್ಕಿರ್ಬೋದು ಅಥವಾ 85 ಮಾರ್ಕ್ಸ್ ಸಿಕ್ಕಿರ್ಬೋದು. ಅದೇ ಕಟ್ ಆಫ್ ಆಗಿಬಿಡತ್ತೆ. ಅದಕ್ಕಿಂತ ನಂತರ ಸ್ಟಾಪ್, ಯಾಕೆಂದರೆ ಉಳಿದವರಿಗೆ ಆ ಎಲಿಜಿಬಿಲಿಟಿ ಇಲ್ಲ. ಯಾಕಂದರೆ ನೋಟಿಫಿಕೇಷನ್ ಹೇಳಿದೆ ಓನ್ಲಿ 10 times 10 ಪಟ್ಟು ಯಾರು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿದ್ದಾರೆ ಮೇನ್ಸ್ ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಬಟ್ ಎಲ್ಲರೂ ಆಗೋದಿಲ್ಲ, ಎಲ್ಲರೂ ದೇ ಕ್ಯಾನ್ ನಾಟ್ ರೈಟ್ ಎಕ್ಸಾಮ್, ಓನ್ಲಿ 10 times ದೇ ಕ್ಯಾನ್ ರೈಟ್ 10 times ಆಫ್ ದಿ ವೇಕೆನ್ಸೀಸ್ ಅವರು ಬರಿಬೋದು ಅಂತ ಹೇಳಿ. ಇದೊಂದು ಜಸ್ಟ್ ನಂಬರ್ ಅಷ್ಟೇ ನಾನು ಕೊಡ್ತಾ ಇರುವಂಥದ್ದು, ಇದೇ ನಂಬರ್ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಹೈಕೋರ್ಟ್ ರೂಲ್ಸ್ ಪ್ರಕಾರ ಹೋಗುವಂಥದ್ದು. ಇದೊಂದು ಈ ನಂಬರ್ ಇಟ್ಕೊಂಡು ಐ ಆಮ್ ಟೇಕಿಂಗ್, ಆಯಿತಾ. ಯಾಕಂದರೆ ರಿಸರ್ವೇಷನ್ ಪ್ರಕಾರ ಬೇರೆ ಬೇರೆ ಆಗುತ್ತೆ. ಸೊ ಇದೇ ನಂಬರ್ ಅಂತ ನೀವು ಸ್ಟಿಕ್ ಹಾಕ್ಕೊಳ್ಬೇಡಿ. ಇದು ಕರೆಕ್ಟ್ 158 ಕರೆಕ್ಟು, ಬಟ್ ಉಳಿದಿದ್ದೆಲ್ಲ ಎಕ್ಸಾಂಪಲ್ ಎಲ್ಲ ಜಸ್ಟ್ ರ್ಯಾಂಡಮ್ ಇಮ್ಯಾಜಿನರಿ ನಂಬರನ್ನು ನಾನು ನೀಡ್ತಾ ಇರುವಂಥದ್ದು. ಪಾಸಿಂಗ್ ಮಾರ್ಕ್ಸ್ ಕರೆಕ್ಟು, ಇದು ಹೌದು. ಬಟ್ ಉಳಿದಿದ್ದೆಲ್ಲ 5,000 ಜನ ಪಾಸ್ ಆಗ್ತಾರೆ, ವಿ ಡೋಂಟ್ ನೋ ಎಷ್ಟು ಜನ ಪಾಸ್ ಆಗ್ತಾರೆ ಹೇಳುವಂಥದ್ದು ಗೊತ್ತಿಲ್ಲ. ಎಷ್ಟು ಜನ ಪಾಸ್ ಆದರೂ ಸಹ ಒರಿಜಿನಲ್ ವೇಕೆನ್ಸಿಗಿಂತ ಅದರದ್ದು 10 ಪಟ್ಟು ಜನ ಆ ರಿಸರ್ವೇಷನ್ ಪ್ರಕಾರ ಕ್ಯಾಟಗರಿ ವೈಸ್ ಅದರ 10 ಪಟ್ಟು ಜನ ಮಾತ್ರ ಮೇನ್ಸ್ ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಹಾಗಿರುವಾಗ ನಿಮ್ಮ ತಯಾರಿ ಹೇಗಿರಬೇಕು, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೊಗೊಳ್ಳುವಂಥದ್ದಲ್ಲ, ಇನ್ನೂ ತುಂಬ ಒಂದು ಟಾಪ್ ಕ್ಯಾಟಗರಿಲಿ ಬರುವಂಥದ್ದು. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಿದ್ವಿ, ನಮ್ಮ ರಾಜ್ಯದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಈ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಬಿ ವೆರಿ ಕೇರ್ಫುಲ್ಲು. ಯಾಕಂದರೆ ಅದು ಹಾಗೆ ಅಷ್ಟು ಸಿಂಪಲ್ಲಾಗಿ ಆರಾಮಾಗಿ ಪಾಸ್ ಆಗ್ಬೋದು ಹೇಳುವಂಥ ಆ ಕ್ಯಾಶುವಲ್ ಆ್ಯಟಿಟ್ಯೂಡ್ ಇಟ್ಕೊಳ್ಬೇಡಿ. ಕಾನ್ಫಿಡೆನ್ಸ್ ಇರಬೇಕು, ಎಕ್ಸಾಮ್ ಪಾಸ್ ಆಗ್ತವೆ ಹೇಳುವಂಥದ್ದು. ಬಟ್ ಕ್ಯಾಶುವಲ್ ಆಗಿ ತೊಂದರೆ ಇಲ್ಲ, ಹೇಗಿದ್ರು ನಾವು ಪಾಸ್ ಆಗ್ತೇವೆ, ಪ್ರಿಲಿಮ್ಸ್ ಪಾಸ್ ಆಗ್ತವೆ ಹೇಳುವಂಥದ್ದು ಆ ಒಂದು ಧೋರಣೆ ಇರುವಂಥದ್ದು ಬೇಡ. ಯಾಕೆಂದರೆ ವಿ ಡೋಂಟ್ ನೋ, ಯಾಕೆಂದರೆ ನಮ್ಮ ಜೊತೆ ಕಾಂಪಿಟೇಟರ್ಸ್ ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ. ರೈಟ್ ಫ್ರಾಮ್ 24 ವರ್ಷದಿಂದ ಹಿಡಿದು 38-40 ವರ್ಷದವರ ತನಕ ಸಹ
ಅಷ್ಟು ವರ್ಷ ಪ್ರಾಕ್ಟೀಸ್ ಇರೋರು ಸಹ ನಮ್ಮ ಜೊತೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಶಬ್ದ ಏನು ಓದ್ತೀರಿ, ಬೇರೆ ಆ್ಯಕ್ಟ್ ಹೇಗೆ ಓದ್ತೀರಿ, ನೋಟ್ಸ್ ಹೇಗೆ ಮಾಡ್ಕೊಳ್ತೀರಿ, ಅದೆಲ್ಲದ್ರ ಬಗ್ಗೆ ಗಮನ ಕೊಡಿ. ಓಕೆ, ಸೊ ಇದು ಈ ಒಂದು ವಿಚಾರ ಮುಖ್ಯವಾಗಿ ಹೇಳಲಿಕ್ಕೆ ಪಡುವಂಥದ್ದು. ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಕ್ಕೆ ತಯಾರಿ ಮಾಡ್ಕೊಳ್ಳುವಂಥವ್ರು ಮೇಯ್ನಾಗಿ ಜಸ್ಟ್ ಪಾಸಿಂಗ್ ಅಲ್ಲ, ಯು ಹ್ಯಾವ್ ಟು ಏಮ್ ಫಾರ್ ದಿ ಕಟ್ ಆಫ್. ಸೊ ತುಂಬ ಜನ ಈಗಲೇ ಕೇಳ್ಬೋದು ಕಟ್ ಆಫ್ ಮಾರ್ಕ್ ಏನಿರ್ಬೋದು ಅಂತ ಹೇಳಿ. ಅದು ನಮಗೆ ಖಂಡಿತ ಗೊತ್ತಾಗೋದಿಲ್ಲ, ಈ ಹಂತದಲ್ಲಿ ಗೊತ್ತಾಗುವಂಥದ್ದೇ ಅಲ್ಲ. ಬಟ್ ಅಂದಾಜು ಮಾಡಿ ಇಷ್ಟು ಜನ ಬರಿತಾ ಇರುವಾಗ ಎಷ್ಟು ಜನರಿಗೆ 85 ಬರ್ಬೋದು, 100 ಮಾರ್ಕ್ಸ್ ಎಷ್ಟು ಜನ ಬರ್ಬೋದು. ಈಗ ನಾವು ಈ ಸೈನ್ಸ್ ಎಕ್ಸಾಮ್ಸಲ್ಲೆಲ್ಲ ನೋಡಿದರೆ, ಸೈನ್ಸ್ ಅಥವಾ PUC ಎಕ್ಸಾಮ್ಸ್ ಎಲ್ಲ, CET ಎಕ್ಸಾಮ್ಸ್ ಎಲ್ಲ ಬರೀತಾರಲ್ಲ, ನೀಟ್ ಎಕ್ಸಾಮ್ಸ್ ಎಲ್ಲ ಬರೆಯೋರಿಗೆ, ಅವರಿಗೆಲ್ಲ ಆ್ಯಕ್ಚುಲಿ ಎಷ್ಟೋ ಟಾಪ್ 100 ಔಟ್ ಆಫ್ 100 ಸಿಕ್ಕಿರತ್ತೆ. ಸೊ ಆ 100 ಅಂತ ತೊಗೊಂಡವರು 100 ಜನ ಸಿಕ್ಕಿದ್ರೆ, 100 ಬೇಡ 95 ಮಾರ್ಕ್ಸ್ ಆದರೂ 100 ಜನ ತೊಗೊಂಡ್ರೆ ಅಲ್ಲಿಗೆ ಟಾಪ್ ಕ್ರೈಟೀರಿಯಾ ಸೆಟ್ ಮಾಡ್ತಾ ಬಂದಾಗಲ್ವಾ ನಮ್ಮ ಚಾನ್ಸಸ್ ಕಮ್ಮಿ ಆಗುತ್ತೆ. ನಾವು 60-65 ಮಾರ್ಕ್ಸ್ ತೊಗೊಂಡು ಇಟ್ ಇಸ್ ವೆರಿ ವೆರಿ ಲೆಸ್. ಸೊ ಅದಕ್ಕೆ ಆ ಒಂದು ಎಚ್ಚರಿಕೆ ಐ ಜಸ್ಟ್ ವಾಂಟೆಡ್ ಟು ಗಿವ್ ಥ್ರೂ ದಿಸ್ ಯೂಟ್ಯೂಬ್ ವಿಡಿಯೋ ಮುಖಾಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಓದಿ, ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ಇನ್ನೂ ಆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ನೋಟಿಫಿಕೇಶನ್ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ನಾವು ಇಟ್ ಇಸ್ ವೆರಿ ಕ್ಲಿಯರ್, ಎಕ್ಸಾಮಿನೇಷನ್ ಡೇಟ್ ಕೂಡ ಕ್ಲಿಯರ್ ಇದೆ, ಎಲಿಜಿಬಲ್ ಲಿಸ್ಟ್ ಕೂಡ ಕ್ಲಿಯರ್ ಇದೆ. ಸೊ ಇನ್ನು ಇದ್ರ ಬಗ್ಗೆ ಮತ್ತೆ ಯಾವುದೇ ಡೌಟ್ಸ್ ಮಾಡ್ಕೊಳ್ಬೇಡಿ. ನಮ್ಮ ನೋಟಿಫಿಕೇಷನ್ ಒಳ ಮೀಸಲಾತಿಗೆ ಒಳಪಡ್ತದಾ ಇಲ್ವಾ ಹೇಳುವಂಥದ್ದು ಅದು ಬೇರೆಯೇ, ಇದು ಬೇರೆಯೇ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಾ ಇರೋ ಕಾರಣಕ್ಕೋಸ್ಕರ ಇದು ಆ್ಯಸ್ ಯೂಶುವಲ್ ಇದು ಮುಂದುವರಿತಾ ಹೋಗುತ್ತೆ. ಆಯಿತಾ. ಸೊ ಇದೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಟ್ಟೆ. ಹಾಗೆ ಯಾರಿಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ, ಅವರಿಗೆ ಏನಾದರೂ ಸಪೋರ್ಟ್ ಬೇಕಂತ ಇದ್ದರೆ, ಈ ನಿಮ್ಮ ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನ್ ಹಂತದಲ್ಲಿ ಸಪೋರ್ಟ್ ಬೇಕಂತಂದರೆ ನಾವು ಆಲ್ರೆಡಿ ವಿ ಆರ್ ಪ್ರೊವೈಡಿಂಗ್ ಸಚ್ ಕೈಂಡ್ ಆಫ್ ಕೋರ್ಸಸ್, ಟೆಸ್ಟ್ ಸಿರೀಸ್ಗಳನ್ನು ನೀಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಆನ್ ಗೋಯಿಂಗ್ ಬ್ಯಾಚ್, ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳುವಂಥದ್ದು. ಆಲ್ರೆಡಿ ಒಂದು 30-35 ಕ್ಲಾಸಸ್ಗಳಾಗಿವೆ ಇದರಲ್ಲಿ. ದಿಸ್ ಇಸ್ ಸ್ವಲ್ಪ ರೀಸೆಂಟಾಗಿ ಲಾಂಚ್ ಮಾಡಿರುವಂಥದ್ದು ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ಗಳು. ಸೊ ಎವ್ರಿ ಒಂದು ಟೋಟಲಾಗಿ 1,500 ಕ್ವಶನ್ಸ್ಗಳು, 1,500ದಿಂದ 1,2,000 ಕ್ವಶನ್ಸ್ಗಳು ಈ ಮಾಕ್ ಟೆಸ್ಟಲ್ಲಿ ಇರುವಂಥದ್ದು. ಇನ್ನೂ ಸದ್ಯದಲ್ಲೇ ವಿ ಆರ್ ಗೋಯಿಂಗ್ ಟು ಲಾಂಚ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು, ನಮ್ಮ ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿವೆಲ್ಲ, ಅದ್ರದ್ದು 11 ಕ್ವಶನ್ ಪೇಪರ್ಸ್ಗಳನ್ನು ಲಾಂಚ್ ಮಾಡ್ತಿದ್ದೇವೆ. ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್ ಸಾಲ್ವ್ ಮಾಡಲಿಕ್ಕೆ ಮಾಡ್ತಿದ್ದೇವೆ. ಹಾಗೆ ಇನ್ನೊಂದು ಯೂಟ್ಯೂಬಲ್ಲೇ ಒಂದು ಮೆಂಬರ್ಶಿಪ್ ಆಧಾರದ ಮೇಲೆ ಆಗುವಂಥ ಈ ಕ್ರ್ಯಾಶ್ ಕೋರ್ಸ್, ಚಿಕ್ಕದಾದಂಥ ಒಂದು ಕೋರ್ಸ್, ಒಂದನ್ನು ಆ್ಯಕ್ಟನ್ನು ಒಂದೊಂದು ಹಂತ ಅಟ್ ಒನ್ ಸ್ಟ್ರೆಚಲ್ಲಿ ಮುಗಿಸುವಂಥದ್ದು, ಅದನ್ನು ಕೂಡ ವಿ ಆರ್ ಪ್ಲ್ಯಾನಿಂಗ್ ಒಂದು 3-4 ದಿನದಲ್ಲಿ ವಿ ಆರ್ ಗೋಯಿಂಗ್ ಟು ಲಾಂಚ್ ದಿಸ್. ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಅವೈಲೇಬಲ್ ಇವೆ. ದ ಮೋಸ್ಟ್ ಪಾಪ್ಯುಲರ್ ಬುಕ್ ಇಸ್ ದಿಸ್ ಒನ್, ಜುಡಿಷರಿ ಪ್ರಿಲಿಮ್ಸ್ ರೆಡಿ ರೆಕನರ್ ಅನ್ನೋಂಥದ್ದು. ಎಲ್ಲ ಆ್ಯಕ್ಟ್ಸ್ಗಳದ್ದು ಒನ್ಲೈನರ್ಸ್ ಎಲ್ಲ ಈ ಬುಕ್ಕಲ್ಲಿ, ಅಂದರೆ ಬೇಸಿಕ್ ಒಂದು ಇದನ್ನು ನಾವು ಇದರಲ್ಲಿ ನೀಡಿದ್ದೇವೆ. ಹಾಗೂ ಉಳಿದಂಥದ್ದು ನೋಟ್ಸ್ ಥರ ಕ್ವಿಕ್ ಚಾರ್ಟ್ಸ್ಗಳು, BNS ನ್ಯೂ ಕ್ರಿಮಿನಲ್ ಲಾಸ್ಗಳ ಕ್ವಿಕ್ ಲಾಸ್ ಪ್ರಕಾರ ನಾವು ನೀಡ್ತಾ ಇದ್ದೇವೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಟ್ಟಿಗೆ, ತಯಾರಿ ಹೇಗೆ ಮಾಡಬೇಕು ಹೇಳುವಂಥ ವಿಚಾರದೊಟ್ಟಿಗೆ ನಿಮ್ಮೊಂದಿಗೆ ಭಾಗಿಯಾಗ್ತೇನೆ. ಸೊ ಥ್ಯಾಂಕ್ ಯು, ನಮಸ್ತೆ.